ನೆರಳು, ಹಕ್ಕಿಗಳ ಗಾನ ಬೆಳಗು, ಗಾಳಿಯ ಸದ್ದು ಕೇಳಿದೆ ಹೃದಯಕ್ಕೆ ಸಿಗುವ ಮಿಡುಕು. ಕಾಡು ದಾರಿಯ ಹಾದಿ, ನೆನಪುಗಳ ಸಿಹಿನಾದಿ, ಪ್ರಕೃತಿಯ ಮಡಿಲಲ್ಲಿ ಬದುಕಿನ ಶೌರ್ಯ ಹಾಡಿ. ಕಾಳಿ ನದಿ ಹರಿದು ಹೇಳುವ ಕತೆ, ನಮ್ಮ ಊರ ಬದುಕು ಅದರಲ್ಲಿ ಬೆರೆತೆ. ನಮ್ಮ ಊರ ಬದುಕು ಅದರಲ್ಲಿ ಬೆರೆತೆ, ಕಾಡಿನ ಸುಗಂಧ ತೂರು. ದಾಂಡೇಲಿ ನಮ್ಮ ಊರು, ಕಾಡಿನ ಸುಗಂಧ ತೂರು. ಕಾಳಿ ನದಿಯ ನಾದ ಕೇಳಿ ಮನವು ಹರ್ಷ ತುಂಬೂರು. ಜಾತ್ರೆ ಹಬ್ಬದ ಸಂಭ್ರಮ, ಜನರ ನಗುವಿನ ಮಂತ್ರ, ಒಗ್ಗಟ್ಟಿನ ಹೆಜ್ಜೆ ಹಾಕುವ ಸೌಹಾರ್ದದ ಯಂತ್ರ. ಸಂಜೆಯ ಹೊತ್ತಿನ ಮಂಜು, ಬೆಟ್ಟದ ಮೇಲೆ ಕನಸು, ದಾಂಡೇಲಿ ಹೆಸರೇ ಸಾಕು ಮನಕ್ಕೆ ತುಂಬು ಮನಸ್ಸು. ದಾಂಡೇಲಿ ನಮ್ಮ ಊರು, ಕಾಡಿನ ಸುಗಂಧ ತೂರು. ಕಾಳಿ ನದಿಯ ನಾದ ಕೇಳಿ ಮನವು ಹರ್ಷ ತುಂಬೂರು. ಪ್ರಕೃತಿ ಕೊಟ್ಟ ದಾನ, ನಮ್ಮ ಬದುಕಿನ ಪ್ರಾಣ. ದಾಂಡೇಲಿ ಹೆಸರಲಿ ಸದಾ ಹಾಡುವೆವು ಜನಪದ ಗಾನ. ದಾಂಡೇಲಿ ಮಣ್ಣಿನ ಗುಣ, ನಮ್ಮೆಲ್ಲರ ಪ್ರೀತಿಯ ಋಣ. ಕಾಳಿ ತಾಯಿಯ ಹರಕೆ ಇರಲಿ, ಬೆಳಗಲಿ ನಮ್ಮಯ ದಿನ. ಹಸಿರ ಸಿರಿವಂತಿಕೆ ನೋಡು, ಇದುವೇ ನಮ್ಮಯ ಹಾಡು. ಹೆಮ್ಮೆಯ ಈ ನಾಡಲಿ ಸುಖದ ನೆಮ್ಮದಿ ಮಾಡು. ಕಾಳಿ ನದಿಲಿ ವೈಟು ವಾಟರ್ ರಾಫ್ಟಿಂಗ್ ರೋಮಾಂಚ ನನಿ. ಕಾಟಿಂಗ್ ರೋಮಾಂಚದಲ್ಲಿ ಜಂಗಲ್ ಸಫಾರಿ ಧನಿ. ಕಾಳಿ ಹುಲಿ ಸಮೃದ್ಧೇಶದಲ್ಲಿ ಜಂಗಲ್ ಸಫಾರಿ ಧನಿ. ಅರಣ್ಯದ ಮೌನದಲ್ಲಿ ಮನಕ್ಕೆ ಸಿಗುವ ಧ್ಯಾನ. ದಾಂಡೇಲಿ ಮಣ್ಣಿನಲ್ಲಿ ಬೆರೆತು ಹೋಗುವ ಪ್ರಾಣ. ದಾಂಡೇಲಿ ನಮ್ಮ ಊರು, ಕಾಡಿನ ಸುಗಂಧ ತೂರು. ಕಾಳಿ ನದಿಯ ನಾದ ಕೇಳಿ ಮನವು ಹರ್ಷ ತುಂಬೂರು. ದಾಂಡೇಲಿ ನಮ್ಮ ದಾಂಡೇಲಿ, ಕಾಡಿನ ಸುಗಂಧ ತೂರು. ಕಾಳಿ ನದಿಯ ನಾದ, ಕಾಳಿ ನದಿಯ ನಾದ, ಮನವು ಹರ್ಷ ತುಂಬೂರು. ಕರೆದಿದ್ದಕ್ಕೆ ಶಬ್ಬೀರ್ ಪಾನ್ವಾಲೆ ಮತ್ತು ಅಭಿಷೇಕ್ ಪಾಟೀಲ್ ಅವರಿಗೆ ಅವರ ಆಭಾರಿ ಆಗಿದ್ದಾರೆ, ಮತ್ತೆಲ್ಲ ಟೀಮ್ಗೆ. ಕಾರಣ ಭಾಳ ದಿನದಿಂದ ಹೇಳ್ತಾ ಇದ್ರು ಈ ಒಂದು ಸಾಂಗ್ ನಾನು ಬಂದಿದ್ದೀನಿ. ಈ ಟೀಮು ಇಷ್ಟಕ್ಕೆ ಸಿಕ್ಕಿದ್ದಿಲ್ಲ, ಇವರು ಫಿಲ್ಮು ಮಾಡಿದ್ದಾರೆ. ಆ ಫಿಲ್ಮು ದಾಂಡೇಲಿ ಫೈಟರ್. ದಾಂಡೇಲಿ ಫೈಟರ್ ಅದಕ್ಕೆ ಎಡಿಟಿಂಗ್ ಮಾಡಿದ್ದು ಅಭಿಷೇಕ್ ಪಾಟೀಲ್, ಡೈರೆಕ್ಷನ್ ಅವರೇ. ಎಲ್ಲವನ್ನು
ತರುಣ ಯುವಕರಿಗೆ ಸದಾ ಇರಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಇದೀಗ ನಿಮ್ಮೆಲ್ಲರ ಆತ್ಮೀಯರಾಗಿರುವಂತಹ ನ್ಯಾಯವಾದಿಗಳಾಗಿರುವ ಶ್ರೀ R.V. ಕಡಪನವರು ಚುಟುಕು ಮಾತಿನೊಂದಿಗೆ ತಮಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಲುವಾಗಿಲ್ಲ, ದೇಶದ ಸಲುವಾಗಿ ಸಂದೇಶವನ್ನು ಕೊಟ್ಟರು. ಯಾಕಂದರೆ ಇನ್ಸೂರೆನ್ಸ್ ಇಲ್ಲದೆ ಗಾಡಿಯನ್ನು ಓಡಿಸಿದರೆ, ಮಾಲಕರು ವಾಹನವನ್ನು ಓಡಿಸಿದರೆ ಯಾವ ರೀತಿ ಒಳಗೆ ಅಪಘಾತ ಆಗ್ತೈತಿ ಮತ್ತು ಕುಟುಂಬ ನಷ್ಟ ಯಾವ ರೀತಿ ಒಳಗೆ ಆಗ್ತೈತೆ ಅನ್ನೋದ್ರ ಬಗ್ಗೆ ಹೇಳಿದರು. ಇವತ್ತಿನ ದಿವಸ ಚಿತ್ರವನ್ನು ನಾವು ನೋಡಿದ್ವಿ, ಭಾಳ ಸಂತೋಷ. ಯಾಕಂದರೆ ಊರಿನ ಅಭಿಮಾನ ಕುರಿತು ಭಾಳಷ್ಟು ಹಾಡಿನೊಂದಿಗೆ ಒಂದು ಮಾಡಿದ್ದಾರೆ. ಇಂಥ ಕಲಾವಿದರಿಗೆ ಮುಂದಿನ ದಿವಸಗಳು ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳು ಸಿಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ದ. ಅದೇ ರೀತಿಯಾಗಿ ದಾಂಡೇಲಿ ತಾಲೂಕು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ನಾವು ನೆನೆಸಬೇಕು. ಅಬ್ದುಲ್ಲಾ ಮನ್ಸೂರಿ ಅವರು ಕೂಡ ದಾಂಡೇಲಿಯ ಒಂದು ಹಿತದೃಷ್ಟಿಯಿಂದ ಒಂದು ದಾಂಡೇಲಿ ನಗರದ ಒಂದು ಶಹರವನ್ನು ಕಟ್ಟಿ ಅವರು ಅವತ್ತಿನ ದಿವಸ ಹೋರಾಟಕ್ಕೆ ಹುರಿದುಂಬಿಸುವ ರೀತಿಯಲ್ಲಿ ಅವರು ಹಾಡನ್ನು ಹಾಡ್ತಾ ಇದ್ರು. ಅದೇ ರೀತಿ ಒಳಗೆ ಸಾಕಷ್ಟು ಕಲಾವಿದರಿದ್ದಾರೆ ಊರಿನ ಹಿತಾಸಕ್ತಿಗೋಸ್ಕರ. ಇಲಿಯಾಸ್ ಘಾಟಿ ಅವರಿದ್ದಾರೆ, ಅವರು ಕೂಡ ಪ್ರತಿ ವರ್ಷವೂ ತಪ್ಪಿಸ್ದೇನೆ ಮಾಡ್ತಾರೆ. ಊರಿನ ಹಿತಾಸಕ್ತಿಗೋಸ್ಕರ, ಕನ್ನಡಕ್ಕೋಸ್ಕರ ಸಾಕಷ್ಟು ಏನು ಪ್ರತಿಭೆಗಳಿದಾವಲ್ಲ ಅವುಗಳಿಗೆ ಮುಂದಿನ ದಿವಸಗಳಲ್ಲಿ ಇಂಥ ಕಲಾವಿದರಿಗೆ ಮುಂದಿನ ದಿವಸಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳು ಸಿಗಲಿ ಅಂತ ಹೇಳಿಬಿಟ್ಟು ದಂಡೇಲಪ್ಪನ ಹತ್ರ ನಾನು ಕೇಳ್ಕೊಳ್ತಾ ಎಲ್ಲ ನನಗೊಂದು ಮಾತನಾಡಲಿಕ್ಕೆ ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು. ವಂದನೆಗಳು ಸರ್, ನಿಮ್ಮ ಸಹಕಾರ ಇದೇ ರೀತಿ. ಜೊತೆಗೆ ದಾಂಡೇಲಿಯ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಕಲಾ ಪ್ರತಿಭೆಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ನಿಟ್ಟಿನಲ್ಲಿ ಗಾಳಿ ಉತ್ಸವದ ಮೂಲಕ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವವರು ಶ್ರೀ ಇಲಿಯಾಸ್ ಘಾಟಿಯವರು. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಡುತ್ತಾ ಸ್ವಾಗತವನ್ನು ಕೋರ್ತಾ ಇದೀಗ ತಮ್ಮೆಲ್ಲರನ್ನ ಉದ್ದೇಶಿಸಿ 2 ನಿಮಿಷದಲ್ಲಿ ಸುದೀರ್ಘ ಮಾತನ್ನು ಆಡಲಿಕ್ಕಿದ್ದಾರೆ ಶ್ರೀ ಗೋವಿಂದ್ ಪಾರಿಕ್ ಅವರು. हेलो, सभी को नमस्कार. मेरी कन्नड़ पे पकड़ कमजोर है, इसके लिए हिंदी में बोल रहा हूँ. इस गीत को हमने अभी देखा, विशेष तौर पर शबीर भाई, अभिषेक और सारे कलाकार जिन्होंने इसमें अपना परफॉर्म किया है, अपनी प्रस्तुति दी है, उन्हें हृदय से पूरी पारिक प्रेजेंटेशन टीम की ओर से बहुत बहुत बधाई और शुभकामनाएं देता हूं. मुझे कन्नड़ उतनी समझती नहीं है, लेकिन आपने जो खूबसूरती से रखा है, सराहना करनी होगी कि वो उससे मैं छूट नहीं पा रहा था जब तक वो पूरा गीत चल रहा था. विशेष विशेष धन्यवाद देता हूँ, शुभकामनाएं देता हूँ. और हमारे बीच मुझे नाम से नहीं मेरे काम से पहचानिए प्रेमानंद गौर जी, इन्हें अपने रुद्र अवतार के लिए बहुत अच्छी फिल्म चले, आपको अच्छा और आप फिल्में बनाएं और दांडेली के सभी कलाकारों का मौका दें. इनका दिल जितना बड़ा है ना, फिल्म उतनी बड़ी चलनी चाहिए. 70 साल के जवान फिरोज पीरजादे साहब हमारे मार्गदर्शक, जब हम छोटे थे तभी से आप इन्हें जानते हैं. हर समय सही मार्गदर्शन करने वाले हमारे फिरोज पीरजादे साहब हैं. इनका आशीर्वाद हमें सदैव चाहिए. हम जो भी कार्य करते हैं उनमें इनका आशीर्वाद चाहिए. फिर एक बार सारी टीम को और संचालक संदेश जैन जी को विशेष धन्यवाद देता हूँ तो बात करने का मौका दिया. दांडेली अप्पा से प्रार्थना है यह गीत बहुत चले और सभी से हाथ जोड़कर निवेदन करता हूँ, इसको शेयर जरूर कीजिएगा, शुरू से अंत तक जरूर देखिएगा. आपका समर्थन, आपका आशीर्वाद शबीर और अभिषेक को मिलना बहुत जरूरी है. धन्यवाद. ಗೋವಿಂದ್ ಪಾರಿಕ್ ಅವರಿಗೆ ಈಗ ತಹಶೀಲ್ದಾರ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗಿಂತ ಅತ್ಯಂತ ವಿಸ್ತಾರವಾಗಿ ನಮಗೆ ಈ ಆಲ್ಬಮ್ ಸಾಂಗಿಗೆ ಶುಭವನ್ನು ಆಶಿಸಲಿಕ್ಕಿದ್ದಾರೆ ಶ್ರೀಮತಿ ಶ್ರದ್ಧಾ ಶೈಲೇಶ್ ಪರಮಾನ್. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿರುವ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನಮಸ್ಕಾರಗಳು. ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಜನ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ.
ಮತ್ತು ಇದು ನಮ್ಮ ದಾಂಡೇಲಿಯಲ್ಲಿ ಮಾತ್ರ ಇಲ್ಲ, ಎಲ್ಲ ಕಡೆ ನಾನು ಅದು ಪ್ರಸಿದ್ಧಿ ಪಡೆಯಲಿ ಅಂತ ನಿಮಗೆ ಶುಭವನ್ನು ಕೋರುತ್ತೇನೆ. ಎಲ್ಲರೂ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿನ್ನೆ ಮನೆಗೆ ಹೋದ ನಂತರ ತಹಶೀಲ್ದಾರ್ ಮಿಸಸ್ ಚಲೋ ಮಾತಾಡ್ತಾರೆ ಅಂತೇಳಿ ಅದು ಪಬ್ಲಿಸಿಟಿ ಆಗಲಿ, ಅವ್ರಿಗೆಲ್ಲ ಕಾರ್ಯಕ್ರಮಕ್ಕೆ ಅವರನ್ನು ಕರೆಯುವಂತಾಗಲಿ ಎನ್ನುವ ಹಾರೈಕೆಯೊಂದಿಗೆ ಇದೀಗ ಕಾರ್ಯಕ್ರಮದ ಮಿಕ್ಕ ಸಹೋದರಿಯರು ಅಲ್ಲಿಂದಲೇ ಶುಭವನ್ನು ಕೋರಿದ್ದಾರೆ. ನಮ್ಮ ಜೊತೆ ಅತ್ಯಂತ ನಮಗೆಲ್ಲರಿಗೆಂತೂ ಇಲ್ಲಿರುವ ನಮ್ಮೆಲ್ಲರಿಗೆಂತೂ ತಾಕತ್ತಿನಲ್ಲಿ, ಶ್ರಮದಲ್ಲಿ, ಮನಸ್ಸಿನಲ್ಲಿ, ಶಕ್ತಿಯಲ್ಲಿ, ಕ್ರಿಯಾಶೀಲತೆಯಲ್ಲಿ, ಬುದ್ಧಿಯಲ್ಲಿ ಸಮರ್ಥರಿರುವವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪರ್ಸನಾಲಿಟಿಯ ಶ್ರೀ ಫಿರೋಜ್ ಮಿರ್ಜಾದೇವರು ಅವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ತಲೆ ಕೂದಲಷ್ಟೇ ವೈಟ್ ಆಗಿದೆ, ಮನಸ್ಸು ಇನ್ನೂ ಹಚ್ಚ ಹಸಿರಾಗಿದೆ. ಎಲ್ಲರಿಗೂ ನಮಸ್ಕಾರ. भाइयों और बहनों, वो भी नहीं कर सकता मैं, ಅಕ್ಕ ತಂಗಿಯರು वो भी नहीं कर सकता, क्योंकि ಯಾಕಂದರೆ ನಾನು ಇಡೀ ಇಲ್ಲಿ ಕುಳಿತಂಥ ಎಲ್ಲ ಜನರಿಗೆ 40 ವಯಸ್ಸು ದಾಟಿರಬಹುದು. ನಾನು ಐ ಆಮ್ 80 years old, 80 ವರ್ಷ ರನ್ನಿಂಗ್. ಸೊ ನನಗೆ ಇಲ್ಲೇ ಕರೆದಿದ್ದಕ್ಕೆ ಮಿಸ್ಟರ್ ಶಬೀರ್ ಅವರಿಗೆ ಆತ್ಮೀಯ ಧನ್ಯವಾದಗಳನ್ನು ಹೇಳುತ್ತಾ, ಒಂದೆರಡು ಮಾತುಗಳನ್ನು ಈ ಫ್ಯಾಮಿಲಿ ಬಗ್ಗೆ ಒಂದೇನು ನಾವು ಮಾಡಿದ್ದೀರಲ್ಲ ಫಿಟ್ಟಿಂಗ್ ಅಥವಾ ಸ್ಟೆಪ್ಸ್ಗಳು ಇನ್ನೂವರೆಗೆ ನನ್ನ ಮೈಂಡ್ನಲ್ಲಿ ತಿರುಗ್ತಾ ಇದೆ. ಇನ್ನೊಬ್ಬ ಮೇನ್ ಸ್ಟೆಪ್ ಹಾಕಿದ ವ್ಯಕ್ತಿ ಹೆಸರು ನನಗೆ ಪೂರ್ಣತೆ ಗೊತ್ತಿಲ್ಲ, ಆದರೆ ಅದು ತಿನ್ನಿದ್ರು ತಿನ್ನಂದ್ರ कितना पतला दुबला पतला इसी तरह से डांस करता है बोलो तो ये ವಂಡರ್ಫುಲ್ है. ಸೊ ಅವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ನಮಗೆ ಕರೆದಕ್ಕೆ ಧನ್ಯವಾದಗಳು. ಈಗ ಒಂದೆರಡು ಮಾತುಗಳನ್ನು भाइयों, आज के दिन जो प्रोग्राम यहाँ पर रखा गया है, मुझे उम्मीद नहीं थी कि इतने लोग यहाँ पर आएंगे, और मुझे वार्निंग दी गई थी शबीर साहब की तरफ से कि अगर आपको फोन उठाना आता नहीं, फोन उठाने नहीं, आप प्लीज आना. मैं इस घर के अंदर था तो मैं उनका फोन आया, आप आ जाइए. सो ये प्रोग्राम दांडेली में शायद ही इतना सक्सेसफुल प्रोग्राम मैंने देखा नहीं. बहुत ही खूबसूरत स्टेप्स थे, बहुत अच्छा गाना था. मेरे को राजकुमार जी और पी श्रीनिवासन की याद आ रही थी कि ये गाना कौन गाया मुझे पता नहीं, लेकिन वो जो गाना गाया है उसको बहुत बहुत धन्यवाद देते हुए, और एक बात मैं आप लोगों को बताना चाहता हूँ कि प्रेमानंद जी यहाँ पर पधारे हैं, उनके पोस्टर सोमानी सर्कल में लगे हुए हैं. पूछा कि आपका पिक्चर कब रिलीज होगा, तो मैं भी रिलीज होगा. मेरे तरफ से एक ग्रैंडर तो आप सब लोगों को देने जा रहा हूँ. उस पिक्चर के मुकाबले प्रेमानंद साहब वहाँ के वो पिक्चर के मेन पोस्ट उनका वहाँ पर देखने को मिलता है. और हमारी बदकिस्मती है कि दाड़ी में थिएटर नहीं है, हल्ला में थिएटर है. का पिक्चर रिलीज होगा, जिस दिन पिक्चर रिलीज होगा फर्स्ट डे फर्स्ट शो आप सब लोग मेरे साथ आएंगे. आपको सब लोगों को ले जाने का प्रयत्न मैं करूँगा. आप सब लोग जिस दिन पिक्चर रिलीज होगा बस स्टैंड के सामने रहेंगे, आपको गाड़ी का बंदोबस्त किया जाएगा. हम प्रेमानंद जी को और भी आशीर्वाद देते हैं कि इससे भी अच्छे और फिल्म बनाए और हमारे कर्नाटक का, हमारे दांडेली का नाम रोशन करें. आपको एक चीज़ और बताना चाहता हूँ कि जितने भी कन्नड़ पिक्चर यहाँ रिलीज होते हैं वो फॉरेन कंट्री में भी रिलीज होते हैं, वहाँ प्रोड्यूस होते हैं पूरे, चाहे दुबई हो, चाहे मस्कत हो, चाहे कहीं भी. जहाँ पर कन्नड़ी का, जहाँ पर कन्नड़ के लोग वहाँ पर हैं, वहाँ बनते हैं. यहाँ से भी ज़्यादा इनकम वहाँ पर होता है. और एक बात और आपको बोलना चाहता हूँ, जिस तरह से आज शबीर साहब के कार्यक्रम को दांडेली के बारे में उन्होंने पिक्चराइज किया है, ऐसे और प्रोग्राम उन्होंने लाए और ग्रैंड सक्सेस हुए. जिस तरह से उन्होंने हमको रिक्वेस्ट किया कि उनको ज़्यादा से ज़्यादा पब्लिसिटी करें, कोई आवश्यकता नहीं पब्लिसिटी. आज जो नहीं आए वो उनकी बैड लक है. वो लोग अगर आ जाते हैं तो आज का दांडेली जो
कार्यक्रम किए, उनका अनुभव होता था और वो लोग पढ़ते थे। अभी जितने भी लोग आए कार्यक्रम के बारे में, दांडेली के बारे में पिक्चराइज किया, जो स्टेप्स उन्होंने दिया है, ये जिंदगी भर भूलने वाला कार्यक्रम नहीं, मैं ऐसा समझते हुए मुझे यहाँ पर ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು. ನಾವು ನಮ್ಮ ಮಕ್ಕಳಿದ್ದಾಗಿದ್ದರೆ ತಾವೆಲ್ಲರಿಗೂ ಈ ದಾಂಡೇಲಿ ಬಗ್ಗೆ, ದಾಂಡೇಲಿಗೆ ಪಿಕ್ಚರೈಸ್ ಮಾಡಿದಂಥ ವ್ಯಕ್ತಿ ಬಗ್ಗೆ ಅಥವಾ ಎಲ್ಲ ಸ್ಟೆಪ್ ಮಾಡಿದಂಥ ಎಲ್ಲ ಮಕ್ಕಳಿಗೆ ನನ್ನ ಪೂರ ಆಶೀರ್ವಾದ ಇದೆ. ತಾವೆಲ್ಲರೂ ಈ ಕಾರ್ಯಕ್ರಮ ಬಂದಕ್ಕೆ ಅವ್ರಿಗೆ ಆಶೀರ್ವಾದ ಕೊಡಬೇಕು. ಮುಂದೆ ಬರುವಂಥ ಕಾರ್ಯಕ್ರಮಗಳಿಗೆ ನೀವು ಯಶಸ್ಸು ಮಾಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯನ್ನು ವಿನಂತಿ ಮಾಡುತ್ತಾ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಜೈ ಹಿಂದ್, ಜೈ ಕರ್ನಾಟಕ. 20ರ ಯೌವನದ ರೀತಿಯಲ್ಲಿ ಚೆನ್ನಾಗಿ ಮಾತಾಡಿರುವಂಥವರು ಶ್ರೀ ಫಿರೋಜ್ ಫಿರ್ಜಾದಿಯವರವರಿಗೆ ಅನಂತ ವಂದನೆಗಳು. ವಂದನಾರ್ಪಣೆಯಾದ ಬಳಿಕ ಒಂದು ಟ್ರೇಲರ್ ಬಿಡುಗಡೆ ಇದೆ, ಕೇವಲ 2 ನಿಮಿಷದ್ದು. ದಯವಿಟ್ಟು ಅದನ್ನು ನೋಡಿ ಕೂಡ ಆಶೀರ್ವಾದ ಮಾಡಬೇಕಾಗಿ ವಿನಂತಿಸ್ತಾ, ಯಾವುದೇ ಕಾರ್ಯಕ್ರಮದಲ್ಲಿ ಮೊದಲು ಸೌಂಡ್ ಸಿಸ್ಟಮ್ನವ್ರಿಗೆ ಮತ್ತು ಫೋಟೋಗ್ರಾಫರ್ ವಿಡಿಯೋಗ್ರಾಫರ್ಗೆ ನಾಷ್ಟಾ ಊಟ ಎಲ್ಲ ಕೊಡಬೇಕಂತ ಹಂಗೆ ಕೊಟ್ಟಾಗ ಅವರು ಬಿಲ್ಲಲ್ಲಿ ಸ್ವಲ್ಪ ಸ್ಪೆಷಲ್ ಡಿಸ್ಕೌಂಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇವತ್ತು ಸೌಂಡ್ ಸಿಸ್ಟಮನ್ನು ಕೊಟ್ಟಿರುವವರು ಹಾಗೆ ದಾನಮಲ್ಲ, ಮತ್ತು ನಮ್ಮ ಫೋಟೋಗ್ರಫಿ ವಿಡಿಯೋಗ್ರಫಿಯನ್ನು ಮಾಡ್ತಾ ಇರುವಂಥ ಸರ್ ಅವರನ್ನು ವಿಶೇಷವಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಆಲ್ಬಮ್ ಸಾಂಗನ್ನು ಅನಾವರಣಗೊಳಿಸಿರುವಂಥ ಶ್ರೀ ಪ್ರೇಮಾನಂದ್ ವಿ ಗವಾಸ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಚಿಗುರು ಮೀಸೆಯ ತರುಣ ಶ್ರೀ ಫಿರೋಜ್ ಫಿರ್ಜಾದಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಅವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವ ವಿಶೇಷವಾಗಿ ಶ್ರೀ ಆರ್ ವಿ ಗಡೆಪ್ಪನವರನ್ನ, ಶ್ರೀ ಗೋವಿಂದ್ ಪಾರಿಕ್ ಅವರನ್ನ, ಶ್ರೀಮತಿ ರೇಷ್ಮಾ ಶೆಟ್ಟಿಯವರನ್ನ, ಶ್ರೀಮತಿ ಶ್ರದ್ಧಾ ಶೈಲೇಶ್ ಪರಮಾನಂದ್ ಅವರನ್ನ, ಶ್ರೀಮತಿ ಪ್ರಮೀಳಾ ಮಾನೆಯವರನ್ನ ಹಾಗೂ ವಿಶೇಷವಾಗಿ ಕೀರ್ತಿ ಮಹಿಳಾ ಮಂಡಳದ ಸಮೀರಾ ನಾಯಕ್ ಅವರನ್ನ ತಮ್ಮೆಲ್ಲರ ಪರವಾಗಿ, ದಾಂಡೇಲಿ ನಮ್ಮೂರು ತಂಡದ ಪರವಾಗಿ, ಕಲಾವಿದರ ಪರವಾಗಿ ಅವರಿಗೆ ಅನಂತ ಅಭಿನಂದನೆಗಳು, ವಂದನೆಗಳು. ಜೊತೆಗೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸಹೃದಯಿಗಳಿಗೆ ಗೌರೀಶ್ ನಾಯಕ್ ಅವರು ಇರ್ಬೋದು, ಇಲಿಯಾಸ್ ಕಾಟಿ ಅವರು ಇರ್ಬೋದು, ಆಯುಷ ಮುಖಾಶಿ ಅವರು ಇರ್ಬೋದು, ಎಲ್ಲರ ಆನಂತರ ಎಲ್ಲರೂ ಗಿರೀಶ್ ಅವರು ಇರ್ಬೋದು, ಎಲ್ಲರನ್ನು ಕೂಡ ವಿಶೇಷವಾಗಿ ಎಲ್ರಿಗೂ ಕೂಡ ರೈಸ್ ಅವರು ಇರ್ಬೋದು, ಎಲ್ರಿಗೂ ಕೂಡ ಅಭಿನಂದನೆಗಳೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಗೆಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳು, ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಇದೊಂದಲ್ಲ, ದಾಂಡೇಲಿಯ ಯಾವುದೇ ಒಂದು ಯಾರೇ ಇರಲಿ ಈ ರೀತಿಯ ಕಲಾ ಚಟುವಟಿಕೆಯಲ್ಲಿ ಮುಂದಡಿ ಇಟ್ಟಾಗ ಅವರನ್ನು ಬೆಂಬಲಿಸುವುದು, ಅವರನ್ನು ಪ್ರೋತ್ಸಾಹಿಸುವುದು, ಅವರನ್ನು ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ಮಾಡುವ ಎನ್ನುವ ಪ್ರಾರ್ಥನೆಯೊಂದಿಗೆ ವಿಶೇಷವಾಗಿ ನಾವು ಇದರ ಕನಸುಗಾರರಾಗಿರುವ, ಇದರ ಪ್ರವರ್ತಕರು ಆಗಿರುವಂತಹ ಶ್ರೀ ಶಬೀರ್ ಪಾನ್ವಾಲೆ ಅವರನ್ನ ನಾವು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಿಮ್ಮ ನೇತೃತ್ವದಲ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಇಂತಹ ದಾಂಡೇಲಿಯನ್ನು ವೈಭವಿಸುವಂತಹ ಆಲ್ಬಮ್ ಸಾಂಗ್ಗಳು ಅನಾವರಣವಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಸೂಕ್ತ ರೀತಿಯಲ್ಲಿ ನಿರ್ದೇಶನ, ಕೊರಿಯೋಗ್ರಫಿ, ಎಡಿಟಿಂಗ್ ಮಾಡಿರುವಂತಹ ಶ್ರೀ ಅಭಿಷೇಕ್ ಪಾಟೀಲ್ ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ, ಟೈಗರ್ ಶಾನೋ ಕಾಕರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವಂದನೆ. ಸೇಮ್ ಪ್ರಭಾಕರ್ ಅಷ್ಟು ದಪ್ಪ ಇದ್ದಾರೆ, ಬಟ್ಟೆನೂ ಸ್ವಲ್ಪ ನನ್ನಷ್ಟೇ ಇದೆ. ಆನಂತರ ಇದರಲ್ಲಿ ಕಲಾವಿದರಾಗಿ ಭಾಗವಹಿಸಿರುವವರು, ಅತ್ಯುತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನು ನೀಡಿದವರು ಶ್ರೀ ರೋಹಿತ್ ಪಾಟೀಲ್, ರೋಹಿತ್ ಕಾಳೆ, ರಾಮಚಂದ್ರ ಕಾಂಬ್ಳೆ, ಅಬುತಲಾ ದೇಶ್ನೂರ್, ಸಾದಿಕ್ ಸೈಯದ್, ಪ್ರದೀಪ್ ಬಾಗಡೆ, ನಿಮ್ಗೆಲ್ಲರಿಗೂ ಕೂಡ ಸಮಸ್ತ ದಾಂಡೇಲಿಗರ ಪರವಾಗಿ ಅನಂತ ವಂದನೆಗಳು. ಇದು ಆರಂಭ.
ಈ ಆರಂಭದ ಮುನ್ನುಡಿಯಲ್ಲಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಇಂತಹ ಕಲಾ ಪ್ರಸಾದಗಳು ಪ್ರಕಾರಗಳು ನಿಮ್ಮೆಲ್ಲರ ಶ್ರಮ ಸಾಧನೆಯಿಂದ ಸಮಾಜದ ಮುಖ್ಯ ಭೂಮಿಕೆಗೆ ಬರಲಿ ಎನ್ನುವ ಪ್ರಾರ್ಥನೆಯನ್ನು ಶ್ರೀ ದಾಂಡೇಲಪ್ಪನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮಗೆಲ್ಲರಿಗೂ ಕೂಡ ವಂದನೆಗಳು, ಧನ್ಯವಾದಗಳು. ಹೋಗಬೇಡಿ, ಸ್ನ್ಯಾಕ್ಸ್ ಇದೆ. ಅದರ ಮುಂಚೆ ಈಗ ದಾಂಡೇಲಿ ಫೈಟರ್ಸ್ ಟ್ರೇಲರ್ ಬಿಡುಗಡೆ ಇದೀಗ, ಅದನ್ನು ದಯವಿಟ್ಟು ನೋಡಬೇಕು. ಬಿಲ್ಡಿಂಗ್ ಅನ್ನ ಕಟ್ತಾ ಇದ್ದೀರಿ, ಅದರಲ್ಲಿ ಒಂದು ಫ್ಲೋರಲ್ಲಿ ಮಲ್ಟಿಪ್ಲೆಕ್ಸ್ ಸಿನಿಮಾ ಥಿಯೇಟರ್ನ ಮಾಡಬೇಕು, ಮಾಡಲಿಕ್ಕೆ ನೀವು ಮುನ್ನಡಿಯನ್ನು ಇಡಬೇಕು, ನಿಮ್ಮ ಜೊತೆ ನಾವಿದ್ದೇವೆ ಎನ್ನುವ ಮಾತಿನೊಂದಿಗೆ ದಯವಿಟ್ಟು ಅದರಲ್ಲಿ ಏನು ಮಾಡಿದರೂ ಕೂಡ ಒಂದು ಫ್ಲೋರನ್ನು ನೀವು ಥಿಯೇಟ್ರಿಗಾಗಿ ಮೀಸಲಿಡಬೇಕು ಎನ್ನುವಂತಹ ಆಗ್ರಹಪೂರ್ವಕವಾದಂತಹ ಮನವಿ ಇದೆ. ನೀವು ಇಡದೇ ಇದ್ದರೆ ಅಲ್ಲಿ ಪ್ರತಿಭಟನೆಯನ್ನು ಕೂಡ ನಾವು ಹಕ್ಕಿನಿಂದ ಮಾಡ್ತೇವೆ ಅಂತ ಹೇಳ್ತಾ ಆ ಒಂದು ಫ್ಲೋರನ್ನು ನೀವು ದಾಂಡೇಲಿಯ ಜನರಿಗೋಸ್ಕರ, ದಾಂಡೇಲಿಯ ನಿಮ್ಮ ತಂದೆ ತಾಯಿಯವರ ಸವಿ ನೆನಪಿಗಾಗಿ ಅದನ್ನು ಥಿಯೇಟರನ್ನಾಗಿ ಒಂದು ಫ್ಲೋರನ್ನು ವಿನಿಯೋಗಿಸಬೇಕು, ಬಳಕೆ ಮಾಡಬೇಕು ಅಂತ ಹೇಳ್ತಾ ಧನ್ಯವಾದಗಳು. ಇದು ನಮ್ಮ ಮನವಿ. ಇದೀಗ ಅಭಿಷೇಕ್ ಪಾಟೀಲ್ ಅವರು ಪುಷ್ಪಾಂಜಲಿ ಕೊಟ್ಟು ಅಭಿನಂದನೆ ಸಲ್ಲಿಸಬೇಕಾಗಿ ನನ್ನ ವಿನಂತಿ. ಯಾಕೆಂದ್ರೆ ಇವರು ನಮ್ಮ ಎಲ್ಲ ವೇದಿಕೆ ನಡೆಸಿಕೊಟ್ಟಿದಂತ फिल्म के बारे में क्या ये लेता है कब रिलीज है क्या कुछ गाना नम्मूरू दांडेली ने ಹಲೋ ನಮಸ್ಕಾರ. ಇಂದು ದಾಂಡೇಲಿಯ ಪಂಚಗಾನ ಭವನದಲ್ಲಿ ಯೂಟ್ಯೂಬ್ದು ಒಂದು ಹಾಡು ಬಿಡುಗಡೆ ಆಯಿತು, ದಾಂಡೇಲಿ ನಮ್ಮೂರು ಅನ್ನೋದು. ಇದ್ರ ಬಗ್ಗೆ ನಮಗೆ ಇಲ್ಲಿ ಭಾಳ ವೀಕ್ಷಕರು ಬಂದಿದ್ದಾರೆ. ಬಿಡುಗಡೆ ಆದ ನಂತರ ಅದರಲ್ಲಿ ಅಭಿನಯಿಸಿದವರು ನಮ್ಮ ಜೊತೆಗಿದ್ದಾರೆ. ಅದರ ಮುಖ್ಯಸ್ಥರಾದ ಶಬೀರ್ ಪಾನ್ವಾಲೆ ಅವರು, ಆಮೇಲೆ ಆ್ಯಕ್ಟಿಂಗ್ ಮಾಡಿದವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸುವ ಬನ್ನಿ. ಸರ್ ನಮಸ್ಕಾರ. ಸರ್, ಈ ನಮ್ಮೂರು ದಾಂಡೇಲಿಯ ಹಾಡನ್ನು ನೀವು ಮಾಡಿದ್ದೀರಲ್ಲ, ಇದನ್ನು ಮಾಡಬೇಕಂತೇಳಿ ನಿಮಗೆ ಹೆಂಗೆ ಅನಿಸ್ತೆ ಸರ್? ಮೇಡಮ್, ಇದು ದಾಂಡೇಲಿಯ ಪ್ರೀತಿ, ನಮ್ಮ ದಾಂಡೇಲಿಯ ಪ್ರೀತಿಯಿಂದ ಬಂದಿದ್ದು ಹಾಡು ನಂದು. ಏನಾಗಿದೆ ಅಂದರೆ, ನಾನು ಕಡೆ ಬಾಗಲಕೋಟು, ವಿಜಯಪುರ ಎಲ್ಲಿ ಹೋಗ್ತೇನೆ ಮೇಡಮ್, ಅವಾಗೆಲ್ಲ ನೋಡ್ತಾ ಇರ್ತೇನೆ, ಜಾನಪದ ಬರ್ತಾ ಇರ್ತವೆ, ಬಾಗಲಕೋಟ, ವಿಜಯಪುರ ಅಂತ. ಅವಾಗ ನನಗೆ ಒಂದು ಸಲ ಮೈಂಡ್ನಲ್ಲಿ ಬಂತು, ದಾಂಡೇಲಿ ಬಗ್ಗೆ ಯಾಕೆ ಹಾಡು ಮಾಡಬಾರ್ದು. ಅದರ ಸಲುವಾಗಿ ಆವಾಗ ನನ್ನ ಮೈಂಡ್ ಬಂದಿದ್ದ ಕೂಡಲೇ ನಾನು ಏನು ಮಾಡಿದೆ, ಒಂದು ಸಾಹಿತ್ಯ ಬರೆಯೋಣ ಅಂತ ಇದನ್ನು ಬರೆದು ನಾನು ಈ ರೂಪಿಗೆ ಇವಾಗ ತಂದಿದ್ದೇನೆ ಮೇಡಮ್. ನಂಗೆ ಭಾಳ ಖುಷಿ ಆಗ್ತಾಯಿದೆ ಇವತ್ತು ನನ್ನ ಸಾಂಗ್ ಬಿಡುಗಡೆ ಆಗಿದೆ ಅಂತ. ತಮ್ಮ ಇಲ್ಲಿ ಎಲ್ಲರೂ ಬಂದಿರೋರಿಗೆ ಭಾಳ ಧನ್ಯವಾದಗಳು. ಆಮೇಲೆ ಸರ್, ನೀವು ಇದರಲ್ಲಿ ಸ್ವಲ್ಪ ಜನರನ್ನು ತೊಗೊಂಡಿದ್ದೀರಿ, ಸೀಮಿತವಾದ ಜನರನ್ನು ತೊಗೊಂಡಿದ್ದೀರಿ. ಅಭಿಷೇಕ್ ಸರ್ ಆಗಿರ್ಬೋದು, ಇವರು ಸರ್ ಆಗಿರ್ಬೋದು, ಇವರನ್ನೇ ನೀವು ಚಾಯ್ಸ್ ಮಾಡಿ. ದಾಂಡೇಲಿ ಭಾಳ ಜನ ಇದ್ದಾರೆ,
ತುಂಬ ಆಕರ್ಷಕವಾಗಿರೋ ಜನನೂ ಇದ್ದಾರೆ. ಆದರೆ ಇವರನ್ನೇ ನೀವು ಚಾಯ್ಸ್ ಮಾಡಿ ತಗೊಳ್ಳಿಕ್ಕೆ ಕಾರಣ ಏನು ಸರ್? ಇವ್ರಿಗೆ ತೊಗೊಳ್ಳಿಕ್ಕೆ ಕಾರಣ ಮೇಡಮ್, ಇವ್ರ ಟ್ಯಾಲೆಂಟ್ ನಾನು ನೋಡಿದ್ದೇನೆ ಮೇಡಮ್. ಇವರು ಆ್ಯಕ್ಚುಲಿ ಮೊದಲು ಫಿಲ್ಮು ಮಾಡಿದ್ದಾರೆ ಆಲ್ರೆಡಿ. ಇವ್ರದ್ದು ಟ್ಯಾಲೆಂಟ್ ನೋಡಿ ಇವಾಗ ತೊಗೊಂಡಿದ್ದು. ಯಾಕೆಂದರೆ ಇವಾಗ ನೀವು ವಿಡಿಯೋ ನೋಡಿರ್ಬೋದು ಯಾವ ಟೈಪ್ ವಿಡಿಯೋ ಆಗಿದೆ ಅಂತ, ಅದರಲ್ಲಿ ಗುರ್ತಾಗತ್ತೆ ಇವ್ರ ಟ್ಯಾಲೆಂಟ್ ಏನಿದೆ ಅಂತ. ಧನ್ಯವಾದಗಳು ಸರ್. ಮತ್ತು ಇದನ್ನು ನೀವು ಮಾಡಲಿಕ್ಕೆ ಎಷ್ಟು ಸಮಯ ಹಿಡಿತು ಸರ್? ಅಂದರೆ ಇದರಲ್ಲಿ ದಂಡೇಲಪ್ಪ ಜಾತ್ರೆದು ವಿಡಿಯೋಸ್ ಇದೆ, ಆಮೇಲೆ ರಾಫ್ಟಿಂಗ್ ಇದೆ, ಅಂದರೆ ಎಷ್ಟು ಕಾಲಾವಕಾಶ ಹಿಡಿತು ಸರ್ ತಮಗೆ? ಇದು ಆ್ಯಕ್ಚುಲಿ ಮೇಡಮ್ ನಾವು ಯೋಚನೆ ಮಾಡಿ 6 ತಿಂಗಳಾದ ಮೇಡಮ್. ಇದು 6 ತಿಂಗಳಿಂದ ಯೋಚನೆ ಮಾಡ್ತಾಯಿದ್ದೇವೆ. ಬಟ್ ಅಭಿಷೇಕ್ ಆಮೇಲೆ ಶಾನು ಸಿಕ್ಕಿದ ಕೂಡಲೇ ನಾನು ಏನು ಮಾಡಿದೆ, ಇವಾಗ ಮಾಡಲೇಬೇಕಂತ ಇವಾಗ ನಾವು 2 ತಿಂಗಳಿಂದ ಇದಕ್ಕೆ ಕೆಲಸ ಮಾಡ್ತಾಯಿದ್ದೇವೆ ಮೇಡಮ್. ಇದ್ರ ಬಗ್ಗೆ ಇವತ್ತು ರಿಲೀಸ್ ಆಗಿದೆ. ಧನ್ಯವಾದಗಳು ಸರ್. ನಾವೀಗ ತುಂಬ ಜನ ಬಂದ ನಾಳೆ ನೆಕ್ಸ್ಟ್ ಟೈಮ್ ಮಾಡುವ ನಾವು ಶಾರ್ಟ್ ಮೂವಿ ಮಾಡ್ತಾಯಿದ್ವಿ. ಸರ್ ಸಪೋರ್ಟಿಂದ ಕೂಡ ಹೇಳ್ತಾಯಿದ್ರು ಶಾರ್ಟ್ ಮೂವಿ ಮುಗಿಸು, ಆಮೇಲೆ ದೊಡ್ಡ ಮೂವಿ ಮಾಡ್ತಾಯಿದ್ವಿ ರುದ್ರ ಥರ. ಸೊ ಅದಕ್ಕೆ ಮುಗಿಸ್ ಅಂತ ಹೇಳಿದಾಗ ನಾನು ಶಾರ್ಟ್ ಮೂವಿಲಿ ಬ್ಯುಸಿ ಆದಾಗ ನನಗೆ ಶಾನು ಭಯ್ಯ ಮತ್ತು ಶಬೀರ್ ಭಯ್ಯ ಸಿಕ್ಕರು. ಅವ್ರು ಸಿಕ್ಕಿದ ಮೇಲೆ ಹೇಳಿದರೆ ನಾವು ದಾಂಡೇಲಿ ನಮ್ಮೂರು ಅಂತೇಳಿ ಒಂದು ಸಾಂಗ್ ಮಾಡಿದ್ದೀವಿ ಅಂತ ಹೇಳಿದಾಗ ನಾವು ಪಟ್ನೆ ಒಪ್ಕೊಂಡ್ಬಿಟ್ಟೆ. ಯಾಕಂತ ಹೇಳಿದರೆ ನಾವು ದಾಂಡೇಲಿಯಲ್ಲಿ ಇರ್ತೀವಿ, ದಾಂಡೇಲಿಯಲ್ಲಿ ಅಂದರೆ ಒಂದು ತುಂಬ ಪ್ರೀತಿ, ಅದ್ರ ಸಲುವಾಗಿ ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಅಂತ ಹೇಳಿದ್ಮೇಲೆ ನಾ ರೆಡಿಯಾಗಿಬಿಟ್ಟೆ, ಒಪ್ಕೊಂಡ್ಬಿಟ್ಟೆ. ಆಯ್ತಾನ ನಾವು ಮಾಡುವ ಅಂಥೇಳಿ ಮಾಡಿದೆ. ಅದ್ರ ಜೊತೆಗೆ ನಾ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಂತೇಳಿ ಇದಕ್ಕೆ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಹೇಳಿದರೆ ನಮ್ಮ ಪ್ರೇಮ್ಜಿ ಪ್ರೊಡಕ್ಷನ್ ಪ್ರೇಮಾನಂದ್ ಸರ್. ಯಾಕಂತ ಹೇಳಿದರೆ ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನು. ಸೊ ಇದಕ್ಕಂದರೆ ಇದಕ್ಕೆ ಬ್ಯಾಕಪ್ ಸಪೋರ್ಟ್ ಆಯಿತು, ಆಮೇಲೆ ಮೋಟಿವೇಶನ್ ಮಾಡೋದು ತುಂಬ ಸಿಗೋದು ಕಡಿಮೆ. ಅಂಥದ್ರಲ್ಲಿ ನನಗೆ ದೇವ್ರ ಥರ ಸರ್ ಸಿಕ್ಕಿದ್ದಾರೆ. ಸೊ ಅವ್ರ ಸಪೋರ್ಟಿಗೆ ನಂಗೆ ಹೇಳಿದ್ರು ಅವರು, ಸರ್ ನಾನು ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಅಂದಮೇಲೆ ಆಯಿತು ಮಾಡು ಅಂದಾಗ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ಎಲ್ಲ ಟೀಮ್ದವ್ರಿಗೂ, ಅದರ ಜೊತೆಗೆ SR ಮೆಲೋಡಿ ಹಬ್ಗೆ, ಅದರ ಜೊತೆಗೆ ಪ್ರತಿಯೊಂದು ಇದರಲ್ಲಿ ಮಾಡಿರುವಂಥ ಆರ್ಟಿಸ್ಟ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆ್ಯಂಡ್ ಅಷ್ಟೇ, ಮತ್ತೇನಿಲ್ಲ. ಧನ್ಯವಾದಗಳು ಸರ್. ದಾಂಡೇಲಿ ಮೇಲೆ ತಮಗಿರುವ ಅಭಿಮಾನ ಮತ್ತು ಪ್ರೀತಿಗೆ ನಂದೊಂದು ದೊಡ್ಡ ನಮಸ್ಕಾರ ಸರ್. ಮೇಡಮ್, ಮತ್ತೊಂದು ಮಾತು, ಈ ಹಾಡಿಗೆ ನಮಗೆ ಪ್ರೋತ್ಸಾಹ ನೀಡಿದ ನಮ್ಮ ಪ್ರೇಮಾನಂದ್ ಸರ್ಜಿಯವರು ಮತ್ತು ನಮ್ಮ ಶ್ರೀ ಲಲಿತ್ ಮಾಟ್ ಅವರು ಭಾಳ ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಇದೊಂದು ಮಾತು ನಾನು ಮರೆತೇ ಬಿಟ್ಟಿದ್ದೆ. ಇವ್ರ ಸಪೋರ್ಟ್ಲಿಂದ ಆಗಿರ್ಬೋದು ಮೋಸ್ಟ್ಲಿ ಇದು, ಹೌದಾ? ಇವ್ರ ಸಪೋರ್ಟ್ಲಿಂದ ಆಗಿದೆ. ಇಲ್ಲಾಂದ್ರೆ ನಾವು ಎಲ್ಲಿ ಮಾಡೋಕ್ಕೆ ಬರುತ್ತೆ ಮೇಡಮ್, ಮಾಡಲಿಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಭಾಳ ಕಷ್ಟ ಇದೆ ಮಾಡಲಿಕ್ಕೆ. ನಾವು ಹೇಗೆ ಬಂದಿದ್ವಿ, ಹೇಗೆ ಮಾಡಿದ್ವಿ ನಮಗೆ ಗೊತ್ತಿಲ್ಲ ಈಗ. ಲಲಿತ್ ಅವರು ಇದ್ದಾರೆ ಸರ್? ಇಲ್ಲ ಮೇಡಮ್, ಇವತ್ತು ಅವ್ರು ಬಂದಿಲ್ಲ. ಅದರ ಸಲುವಾಗಿ ಅವ್ರ ಮ್ಯಾನೇಜರ್ ಬಂದಿದ್ದರು, ಬಟ್ ಅವರು ಭೇಟಿಯಾಗಿ ಹೋದರು ಮೇಡಮ್. ಸರ್ ನಮಸ್ಕಾರ. ಸರ್ ನೀವು ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ? ಎಸ್ ಮ್ಯಾಮ್, ಮುಖ್ಯ ಪಾತ್ರದಲ್ಲಿ ಇದ್ದೀವಿ. ಅದು ದಾಂಡೇಲಿದು ಒಂದು ಸ್ಟಾರ್ಟ್ ನಾವು ಮಾಡೀವಿ ಅಂದಮೇಲೆ ದಾಂಡೇಲಿದು ಫಸ್ಟೇ ಸಾಂಗ್ ನಂದು ಅದರಲ್ಲಿ ನಂಗೆ ಮೇನ್ ರೂಲ್ ಕೊಟ್ಟಿದ್ದಕ್ಕೆ ಶಬ್ಬೀರ್ ಅವರಾಗಲಿ ಮತ್ತು ಅಭಿಷೇಕ್ ಅವರಾಗಲಿ ತುಂಬ ಧನ್ಯವಾದಗಳು. ಯಾಕಂದರೆ ಫಸ್ಟ್ ನಮ್ಮದು ಸ್ಟಾರ್ಟ್ ಆಗಿದ್ದು ನಮ್ಮದು ದಾಂಡೇಲಿ ಹಾಡಿಂದ ನಂದು ಸ್ಟಾರ್ಟ್ ಆಗಿದೆ. ಅದಕ್ಕೆ ಇದು ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಾಡು ಮಾಡಬೇಕಾದ್ರೆ ತಮಗೇನಾದರೂ ಏನೂ ಪ್ರಾಬ್ಲಮ್ ಆಗಲಿಲ್ಲ ಮೇಡಮ್. ಸ್ವಲ್ಪ ಟೈಮಿಂಗ್ ಭಾಳ ಇದೆ, ಟೈಮಿಂಗಲ್ಲಿ ಸ್ವಲ್ಪ ಇದಾಯಿತು ಭಾಳ. ಅದರ ಸಂಬಂಧ ಅದು ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಆಮೇಲೆ ನಿಮ್ಗೆ ಸಪೋರ್ಟ್ ಹೆಂಗಿತ್ತು ಸರ್? ನಿಮ್ಮ ಮನೆಯಿಂದ ಇರ್ಬೋದು, ಆಮೇಲೆ ಹೊರಗಿನ ಒಂದು ಜನ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಯಾರು ಮಾಡಲಿಲ್ಲ ಅಂತೇಳಿ ಎಲ್ಲರೂ ಮನೆಯಲ್ಲಿ ಆಗಿರಲಿ, ಎಲ್ಲರೂ ಜನ ಆಗಿರಲಿ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಗಾಡಿ ಏನೂ ಇರಲಿ, ನಮಗೆ ಎಲ್ಲಕ್ಕೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಟೈಮ್ ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಸರ್? ಟೈಮಿಂಗೆ ಫುಲ್ ಟೈಮೇ ಆಯ್ತು ಮೇಡಮ್. ಇದಕ್ಕೆ ಯಾವುದೋ ಟೈಮ್ ಮ್ಯಾನೇಜ್ ಇಲ್ಲ, ಎಲ್ಲ ಟೈಮ್ ಬಿಟ್ಟು ಇದಕ್ಕೆ ಟೈಮ್ ಕೊಟ್ಟಿದ್ದೀವಿ ಈ ಹಾಡಿಗೆ. ಲಾಸ್ಟಿಗೆ ಒಂದು ನಮ್ಮದು ಒಂದು ಹಾಡು ದಾಂಡೇಲಿ ನಮ್ಮೂರು ಅಂತ. ಧನ್ಯವಾದಗಳು ಸರ್. ಸರ್ ಪ್ರೇಮಾನಂದ್ ಸರ್ ಅವರು ಇಷ್ಟೊತ್ತು ಎಲ್ಲರ ಬಾಯಿಂದ ನಾವು ನಿಮ್ಮ ಹೊಗಳಿಕೆಯನ್ನೇ ಕೇಳಿದ್ದೇವೆ. ಆಮೇಲೆ ನಿಮ್ಮದು ಫಿಲ್ಮು ಬರ್ತಾ ಇದೆ. ಈಗ ನಮ್ಮ ಈ ದಾಂಡೇಲಿ ನಮ್ಮೂರು ಇದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳಿ. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ, ನಾನು ಟ್ಯಾಲೆಂಟ್ಗೆ ಭಾಳ ಮಹತ್ವ ಕೊಡ್ತೇನೆ. ಫಸ್ಟ್ ಮಾತು ಅದು ಯಾರೂ ಇರಲಿ, ಈ ಟ್ಯಾಲೆಂಟ್ ಎಲ್ಲ ನೋಡಿದ್ದೆ. ನೋಡಿ, ಇವರು ಇಷ್ಟು ಫ್ಲೆಕ್ಸಿಬಲ್ ಇಲ್ಲ, ಆದರೂ ಸಹ ಹೆಜ್ಜೆ ಎಷ್ಟು ಹಾಕಬೇಕು ಕರೆಕ್ಟಾಗಿ ಹಾಕಿದ್ದಾರೆ. ಅದು ಭಾಳ ಸೂಪರ್. ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಹಾಡು ಆ ಥರ ಮಾಡಿದ್ದಾರೆ. ನೋಡಿ, ಒಂದು ಫಿಲ್ಮ್ ಮಾಡಬೇಕು, ಒಂದು ಸಾಂಗ್ ಮಾಡಬೇಕಂತ ಹೇಳಿದರೆ ಸಿಂಗರ್ ಹಿಡಿದು ಎಲ್ಲರೂ ಕೆಲಸ ಮಾಡಿದ ಮೇಲೆ ಒಂದು ಆಗ್ತದೆ. ಇಲ್ಲಿ ₹1 ಖರ್ಚಿಲ್ಲದೆ, ಖರ್ಚು ಇರ್ಬೋದು, ₹1 ಯಾವುದೋ ಒಂದು ಸ್ವಾರ್ಥ ಇಲ್ಲದೆ ದಾಂಡೇಲಿಗೋಸ್ಕರ ಮಾಡ್ತಾರಲ್ಲ. ನಾನು ಎನಿ ಟೈಮ್ ಬರ್ತೀನಿ, ಮತ್ತು ದಾಂಡೇಲಿ ಸಲುವಾಗಿ ನೀವು ಮಾಡ್ತಾನೆ ಇರಿ ಅಂತ ನಾನು ಎನಿ ಟೈಮ್ ಸಪೋರ್ಟ್. ಅದು ಹೇಳಿದೆ ಅಲ್ಲ, ಫಸ್ಟ್ ಟ್ಯಾಲೆಂಟ್ಗೆ ನಾನು ಟ್ಯಾಲೆಂಟ್ ಅಂತ ಹೇಳಿದ್ರೆ ನಾನು ಯಾರು ವೈರಿ ಬೇಕಾದ್ರೆ ಮಾಡಿದರೆ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಆ ಥರ ನಾನು
ಧನ್ಯವಾದಗಳು ಸರ್. ಇವ್ರ ಜೊತೆ ನೀವು ಯಾವಾಗ್ಲೂ ಇರಬೇಕು. ಆಮೇಲೆ ಇನ್ನೇ ಮತ್ತೆ ಬೇರೆ ಯಾವುದು ಕಲಾವಿದರಿದ್ರೆ ತಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ, ಈಗ ನಿಮ್ದೊಂದು ಫಿಲ್ಮ್ ಇದೆ ಅಂತ ಕೇಳಿದ ಒಂದು ಫಿಲ್ಮು ರುದ್ರ ಅವತಾರ. ಆ್ಯಕ್ಚುಲಿ ಅದು ಅಕ್ಟೋಬರಲ್ಲಿ ರಿಲೀಸ್ ಆಗ್ತದೆ. ಯಾಕಂದರೆ ಅದು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತದೆ. ಸಣ್ಣ ಬಜೆಟ್ ಅಲ್ಲ, ದೊಡ್ಡ ಬಜೆಟ್ ಇದೆ. ನಿಯರ್ ಅಬೌಟ್ 10 ತನಕ ಹೋಗ್ಬೋದು CR. ಅದರಲ್ಲಿ ಅರ್ಮಾನ್ ಮಾಲಿಕ್ ಮೊನ್ನೆ 23ಕ್ಕೆ ನಮ್ಮ ಸಾಂಗ್ ಒಂದು ಹಾಡಿದ್ದಾರೆ. ಹರಿಹರನ್, ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್ ಇವರೆಲ್ಲ ಸಿಂಗರ್ ನಮ್ಮದು. ಮತ್ತು ನಮ್ಮ ಫಿಲ್ಮ್ದ ಎಡಿಟರ್ KGF ಮಾಡಿದ್ದಾರೆ ಅವರು, ಶ್ರೀಕಾಂತ್ ಅವರು ಎಡಿಟರ್ ಇದ್ದಾರೆ. ಪಿಕ್ಚರ್ ಕತೆ ಹೀಗಿದೆ. ಒಂದು ಫ್ಯಾಮಿಲಿ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಡ್ಯಾನ್ಸ್ ಸ್ಕೂಲ್ ಅದು ಎಲ್ಲ ಮಾಡ್ಕೊಂಡು ಆಮೇಲೆ ಮಕ್ಕಳು ಬೆಳೆದ ನಂತರ ತಂದೆ ತಾಯಿ ಮಾತು ಕೇಳದೆ ಮತ್ತು ರೂಟ್ ಚೇಂಜ್ ಮಾಡ್ತಾರಲ್ಲ, ಅದರ ಮೇಲೆ ಕತೆ ಇದೆ. ಅವ್ರು ದಾರಿ ತಪ್ಪಿದ ನಂತರ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲಿ ಮಟ್ಟ ಪೇರೆಂಟ್ಸ್ ಹೋರಾಟ ಮಾಡ್ತಾರೆ. ಆ ಎಲ್ಲ ಮೆಸೇಜ್ಗಳು, ಬೇಕಾದಷ್ಟು ಮೆಸೇಜ್ಗಳು ಇದ್ದಾವೆ, 1-2 ಅಲ್ಲ. ದುಡ್ಡು ಮಾಡಲಿಕ್ಕೆ ಫಿಲೊಳಗೆ ಬಂದಿಲ್ಲ. ಆ್ಯಕ್ಚುಲಿ ನಾನು ಬಂದಿರೋದು ಮೆಸೇಜ್ ಕೊಡಲಿಕ್ಕೆ. ನನಗೆ ಅವಶ್ಯಕತೆ ಇಲ್ಲ, ನಮ್ಮ ಬಿಸ್ನೆಸ್ ಇದೆ, ತುಂಬ ಇದೆ. ಅಂದರೆ ಮೆಸೇಜ್, ಒಳ್ಳೆ ಮೆಸೇಜ್. ನಾನು ಇದೇ ಥರ ಪಿಕ್ಚರ್ ಮಾಡ್ತಾ ಹೋಗಬೇಕು ಅಂತೇಳಿ ಆಸೆ ಇದೆ, ನಾನು ಮಾಡ್ತೇನೆ. ಮತ್ತು ನಮ್ಮದೇನು ಪಿಕ್ಚರ್ ಈಗ ಫಸ್ಟೇ ಆಗಿದೆ. ಡೆಫಿನೆಟ್ಲಿ, ಆದರೆ ನಾನು ಅಂಡರ್ ಎಸ್ಟಿಮೇಟ್ ಮಾಡಿ ಹೇಳ್ತಾ ಇಲ್ಲ. ಹೀಗೆ ಕಾಣ್ತಾ ಇದೆ, ಒಂದು ಹಿಟ್ ಆಗ್ಬೋದು, ಆ ಥರ ನಡೀತಾ ಇದೆ. ಬರೀ ಪೋಸ್ಟರ್ ರಿಲೀಸ್ ಇಡೀ ಬೆಂಗಳೂರೊಳಗೆ ನಮ್ಮದು ವಾಯ್ಸ್ ಅಂದರೆ ಇದಾಗ್ಬಿಟ್ಟಿದೆ, ಅಷ್ಟು ಎಲ್ಲ ಹೈಲೈಟ್ ಆಗಿದೆ. ಇನ್ನೂ ನಾವು ಟೀಸರ್ ಎಲ್ಲ ಇದು ಮಾಡಿಲ್ಲ, ಅಂದರೆ ಬಿಡುಗಡೆ ಮಾಡಿಲ್ಲ. ಎಲ್ಲ ಇನ್ನೂ 2 ತಿಂಗಳ ಮುಂಚೆ ಸ್ಟಾರ್ಟ್ ಮಾಡ್ತೀವಿ. ಸಾಂಗ್ಗಳು, ಟ್ರೈಲರ್ಸ್ ಅವೆಲ್ಲ ಮಾಡ್ತೀವಿ. ಅವಾಗೆಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ತದೆ. ಅಂದರೆ ಪಿಕ್ಚರು ಮಾಡಿದರೆ ಕರೆಕ್ಟಾಗಿ ಮಾಡಬೇಕು. ಡಬ್ಬಾ ಪಿಕ್ಚರ್ ಮಾಡಿ ನಾವೊಂದು ಫ್ರೆಂಡ್ಗೆ ಹೇಳ್ತೇನೆ, ನೀವು ಪಿಕ್ಚರ್ ನೋಡಿ. ಅವ್ರು ಹೇಳ್ತಾರೆ ಡಬ್ಬಾ ಪಿಕ್ಚರ್ ಮಾಡಿದ್ರೆ ನಾಲ್ಕು ಹೋಗ್ಬೇಕು. ಒಂದು ವೇಳೆ ನಾವು ಒಳ್ಳೆ ಪಿಕ್ಚರ್ ಮಾಡಿದರೆ ನಾವು ವೈರ್ಯೂ ಹೋಗಿ, ನನಗೂ ಗೊತ್ತಿಲ್ಲದೆ ಹೋಗಿ ನೋಡ್ತಾನೆ ಪಿಕ್ಚರ್. ಅದೇ ಪಿಕ್ಚರ್ ಒಳ್ಳೇದು ಮಾಡಬೇಕು ಅಷ್ಟೇ. ಡಬ್ಬಾ ಪಿಕ್ಚರ್ ಮಾಡಿ ಪಿಕ್ಚರ್ ನಾನು ಇಷ್ಟು ಖರ್ಚು ಮಾಡಿದೆ, ಹಿಂಗಾಯಿತು, ನಾನು ಸಾಲ ಮಾಡಿದೆ, ಅವಶ್ಯಕತೆ ಇಲ್ಲ. ಅದೆಲ್ಲ ಮಾಡಿ ನಮ್ಮ ಹತ್ರ ದುಡ್ಡು ಇದ್ದರೆ ನಾವು ದುಡ್ಡು ನಮ್ಮ ಕಡೆ ಎಷ್ಟಿದೆ ಅಷ್ಟರೊಳಗೆ ಕಾಲು ಚಾಚಬೇಕು. ಇಲ್ಲದೆ ಸುಮಾರು ಜನ ನೋಡಿ ಪಿಕ್ಚರ್ ಮಾಡ್ತಾರೆ, ಈ ಥರ ಆಯಿತು ಮಾಡಬಾರ್ದು. ಪಿಕ್ಚರ್ ಮಾಡ್ಬೇಕಂತ ಹೇಳಿದರೆ ನಿಮ್ಮ ಬಜೆಟು ಪಿಕ್ಚರ್ ಒಳ್ಳೆ ಪಿಕ್ಚರ್ ಕೊಡಿ. ಯಾಕಂದರೆ ದುಡ್ಡು 3 ತಾಸು ಕುತ್ಕೊಳ್ಳಿಕ್ಕೆ ಬಂದಿರ್ತಾರೆ ಜನ. ಆ ದುಡ್ಡು ಕೊಟ್ಟು ನೋಡಿರ್ತಾರೆ. ಆ ದುಡ್ಡು ತಕ್ಕಂತಾರೆ ಆದರೆ ಪಿಕ್ಚರ್ ಕೊಡಬೇಕಲ್ಲ. ಸುಮ್ಕೆ ಏನಾದರೂ ಒಂದು ಕತೆ ಮಾಡಿ ಏನೋ ಒಂದು ಲವ್ ಸ್ಟೋರಿ ಮಾಡಿಕೊಂಡು ಅದು ಜಕ್ಕೊಂಡು ಹೋಗೋದು ಅಲ್ಲ. ಮೆಸೇಜ್ ಮೇಲೆ ಮೆಸೇಜ್ ಇರಬೇಕು. ಆ ಒಂದು ಮಾಡ್ತಾಯಿದ್ವಿ. ರುದ್ರ ಅವತಾರ ಹೇಳೋದಾದರೆ ತಮ್ಮ ಫಿಲ್ಮಿಂದ ಮೆಸೇಜ್ ಏನು ಸರ್? ಮೆಸೇಜ್ ಅಂತ ಹೇಳಿದರೆ ದಾರಿ ತಪ್ತಾರಲ್ಲ ಮಕ್ಕಳು, ಅದರ ಬಗ್ಗೆ ಇದೆ ಮೆಸೇಜ್. ಮಕ್ಕಳ ಬಗ್ಗೆನೇ ಇದೆ. ಪಿಕ್ಚರನ್ನು ನೀವು ಮಾಡ್ತಾ ಹೌದು. ಮತ್ತು ಯಾವುದೋ ಅಂದರೆ ಎಲ್ಲ ಫ್ಯಾಮಿಲಿ ಬಂದು ನೋಡುವಂಥದ್ದು, ಯಾವುದೋ ಗಿಲ್ಗರ್ ಇಲ್ಲ ಅಲ್ಲಿ, ಆ ಥರ ಇಲ್ಲ. ನಮ್ಮ ಫಿಲ್ಮ್ ಒಳಗೆ 10 ಫೈಟ್ ಇದ್ದಾವೆ. ದೊಡ್ಡ ಫೈಟ್ 5 ಇದೆ, ಸಣ್ಣ ಫೈಟ್ 5 ಇದೆ, 7 ಸಾಂಗ್ ಇದೆ, ಅಂದರೆ 9 ಇದೆ, 2 ಇಮೋಷ್ನಲ್ ಇದೆ. 2 ಸಾಂಗಿಗೆ 10 ಬಂದಿಲ್ಲ ಆದರೆ ನೀವು 10 ಬರ್ತೀರಾ. ಯಾಕಂದರೆ ಶೂಟಿಂಗ್ ಟೈಮ್ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ನಾನೇ ಹತ್ತಿದ್ದೆ. ತಾರಾ ಮತ್ತು ಅಭಿಷೇಕ್ ದಾಸ್, ಅಲ್ಲಿ ಅಭಿಷೇಕ್ ದಾಸ್ ಹೀರೋ ಇದ್ದಾರೆ, ಇವರು ಅಭಿಷೇಕ್ ಪಾಟೀಲು, ಇವರು ಇದ್ದಾರೆ ಅಲ್ಲಿ. ಅವ್ರದ್ದು ಆ ಮರ್ಡರ್ ಆದ ನಂತರ ತಾಯಿ ಮತ್ತು ಮಗಂದು ಏನು ಪ್ರೀತಿ ಇದೆಯಲ್ಲ, ಆ ಅಳೋ ಸೀನು ಅಲ್ಲಿ ಇನ್ನೂ ಎಡಿಟಿಂಗ್ ಇಲ್ಲ ಎಂಥದ್ದಿಲ್ಲ, ಅಲ್ಲಿನೂ ಎಲ್ಲ ಜನ ಹತ್ತಿದ್ದಾರೆ. ಅದು ನಂತರ ಏನಾಗ್ಬೋದು ಫಿಲ್ಮ್ನಲ್ಲಿ ಆ ಥರಗಳು ಇದ್ದಾವೆ. ಇನ್ನೊಂದು ಶಶಿಕುಮಾರ್ದು ಅದು ಒಂದು ಆ ಥರ, ಅದು 2 ಸಾಂಗಿಗೆ 10 ಗ್ಯಾರಂಟಿ ಬರೋದು. ಇಮೋಷ್ನಲ್ ಇದೆ, ನಿಮಗೆ ಲವ್ ಸಾಂಗ್ ಇದೆ, ಏನಿಲ್ಲ ಅಂತಲ್ಲ. ಎಲ್ಲರೂ ಒಬ್ಬರು ಹೇಳ್ತಾರೆ ಬರೀ ಪಿಕ್ಚರ್ ಒಳಗೆ ಫೈಟ್ ಇದೆ ಮತ್ತಿನ್ನೆಲ್ಲ. ಕತೆ ಬೇಕು, ಕತೆ ಇದೆ. ಡಾನ್ಸ್ ಒಂದಕ್ಕಿಂತ ಡಾನ್ಸ್, ಎಲ್ಲ ಟಾಪ್ ಲೆವೆಲ್ ಡಾನ್ಸ್ ಇದೆ. ಡಾನ್ಸ್ ಗ್ರೂಪ್ ಇಲ್ಲೇನೂ ಇದೆ, ಅಲ್ಲಿನೂ ಡಾನ್ಸ್ ಗ್ರೂಪ್ ಇದೆ. ಟಾಪ್ ಲೆವೆಲ್ನಲ್ಲಿ ಒಬ್ಬರು ಇಂಡಿಯಾದಲ್ಲಿ ಫಸ್ಟ್ ನಂಬರ್ 1 ಒಂದು ಅಫ್ರೋ ಡಾನ್ಸ್, ಅವರು ಇದರೊಳಗೆ ಬರುವ ಸಾಧ್ಯತೆ ಇದೆ, ನಡೀತಾ ಇದೆ ಡಿಸ್ಕಸ್. ಅಂದರೆ ಎಲ್ಲವನ್ನು ಕೊಟ್ಟಿದ್ದೀವಿ, ಅಂದರೆ ಫುಲ್ಲಿ ಲೋಡೆಡ್ ಫಿಲ್ಮ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಸರ್. ನಮ್ಮ ಫಿಲ್ಮ್ ಚೆನ್ನಾಗಿ ಮೂಡಿ ಬರಲಿ, ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಂತ ಆಶಿಸುತ್ತಾ ಧನ್ಯವಾದಗಳು ಸರ್. ಇಂದು ದಾಂಡೇಲಿ ನಮ್ಮೂರು ಹಾಡು ಬಿಡುಗಡೆ ಆಯಿತು, ನಾವೆಲ್ಲ ನೋಡಿದ್ದೀವಿ. ನನ್ನ ಅನಿಸಿಕೆ ಪ್ರಕಾರ ನಾಳೆ ಎಲ್ಲರದ್ದು ಮೊಬೈಲ್ ರಿಂಗ್ ಟೂನ್ ಇದೇ ಇರುತ್ತೆ ಅಂತ ನಾನು ಭವಿಷ್ಯ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ, ಆಮೇಲೆ ಅಷ್ಟು ಧ್ವನಿನೂ ಅಷ್ಟು ಚೆನ್ನಾಗಿದೆ. ಆಮೇಲೆ ಅದು ಕೇಳ್ತಾ ಇದ್ದರೆ ಏನೋ ಮೈಗೆ ಒಂಥರ ರೋಮಾಂಚನ ಆಗುತ್ತೆ. ಆದ್ದರಿಂದ ಈಗೂ ಯಾವಾಗಲೂ ರಿಸಾರ್ಟಲ್ಲಿ ಬುಕ್ಕಿಂಗ್ ಸಿಗೋದಿಲ್ಲ. ನಮ್ಮ ದಾಂಡೇಲಿಗೆ ನೋಡುವ ಪ್ರವಾಸಿಗರ ಸಂಖ್ಯೆ ಅಷ್ಟೊಂದಿದೆ. ಆದರೆ ಈ ಹಾಡು ಮೂಡಿ ಬಂದ ನಂತರ ಇನ್ನೂ ಹೆಚ್ಚಾಗುತ್ತೆ. ಆಮೇಲೆ ನಮ್ಮದು ಜವಾಬ್ದಾರಿ ಹೆಚ್ಚಾಯ್ತೀಗ. ಯಾಕಂದರೆ ದಾಂಡೇಲಿಗೆ ಬಂದ ಜನರನ್ನು ಆತ್ಮೀಯಾಗಿ ನೋಡ್ಕೊಳ್ಳೋದು ಅದೆಲ್ಲ ನಮ್ಮ ಜವಾಬ್ದಾರಿ. ಅವ್ರದ್ದು ಸುರಕ್ಷತೆಯ ಬಗ್ಗೆ ನಮ್ಮ ದಾಂಡೇಲಿ ನಾಗರಿಕರಾಗಿ ನಮ್ಮದು ಜವಾಬ್ದಾರಿ ಹೆಚ್ಚಾಯಿತು. ನಿಮ್ಮ ಹಾಡು ಇದು ಇನ್ನೂ ಉನ್ನತ ಮಟ್ಟಕ್ಕೆ ಇನ್ನೂ ಎಲ್ಲರಿಗೂ ತಲುಪಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ನೀವೇನಾದರೂ ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಹಾಡು ನೋಡಿ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಧನ್ಯವಾದಗಳು.